4 ಸ್ಪೂನ್ ಆಯಿಲ್, ಸ್ವಲ್ಪ ಸಾಸಿವೆ, ಸಾಸಿವೆ ಸ್ವಲ್ಪ ಸಿಡಿಲಿ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಬ್ರೌನಿಶ್ ಬರಲಿ, ಸ್ವಲ್ಪ ಹಾಗೆ ತಯಾರಿ. ಮೆಣಸಿನ್ಕಾಯಿ 5ರಿಂದ 6, ಸ್ವಲ್ಪ ಆಲೂಗೆಡ್ಡೆ, ಸ್ವಲ್ಪ ಕ್ಯಾರೆಟು, ಬಟಾಣಿ, ಬೀನ್ಸ್ ಒಗ್ಗರಣೆಗೆ, ಆನಿಯನ್ 4 ಗೋಲ್ಡನ್ ಆಗಿದೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಾಗೆ ಫ್ರೈ ಮಾಡಿ. ಆಮೇಲೆ ಕ್ಯಾರೆಟ್ ಹಾಕಿ, ಆಲೂಗೆಡ್ಡೆ, ಸ್ವಲ್ಪ ಬೀನ್ಸ್, ಬಟಾಣಿ, ಲೋ ಫ್ಲೇಮಲ್ಲಿ ಬಾಡಿಸ್ತಾ ಇದ್ವಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಲ್ಟ್ ಹಾಕಿ ಬೇಗ ಬಾಡಿಸ್ತೀವಿ. ಅರ್ಧ ಟೊಮೆಟೊ, ನೀರು ಬಾಯ್ಲ್ ಮಾಡ್ತಾ ಇದ್ವಿ. 5 ಮಿನಿಟ್ಸ್ ಕೈ ಆಡ್ತಾ ಇದ್ವಿ. ಎಲ್ಲ ಸ್ವಲ್ಪ ಬಟಾಣಿ ತರಕಾರಿ ಎಲ್ಲ ಸ್ವಲ್ಪ ಬೇಯಿಸಿ, MTR ಬಿಸಿಬೇಳೆಬಾತ್ ಪೌಡರ್ ಪೂರ್ತಿ ಹಾಕ್ತಾ ಇದ್ವಿ. ಸ್ವಲ್ಪ ಹಾಗೆ ತುಂಬ ಹೆಲ್ದಿ ಆಗಿರುತ್ತೆ. ಮಕ್ಕಳೆಲ್ಲ ಉಪ್ಪಿಟ್ಟೆಲ್ಲ ಆಲ್ಮೋಸ್ಟ್ ತಿನ್ನಲ್ಲ, ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಉಪ್ಪಿಟ್ಟು ಅಂದರೆ ಎಲ್ಲ ಬೇಡ ಅಂತಾರೆ, ಒಂದು ಟೈಮ್ ಈ ಥರ ಟ್ರೈ ಮಾಡಿ. 4 ಜನಕ್ಕಾಗಷ್ಟು ರವೆ ಹುರ್ಕೊಂಡಿದ್ದೀನಿ. ಇಲ್ಲಿ ಈ ಕಡೆ ನೀರು ಬಾಯ್ಲ್ ಆಗ್ತಾ ಇದೆ, ಆಗಿದೆ ಬಾಣಲೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಎಲ್ಲ ಥರ ಅಡುಗೆನೂ ಒಂದೊಂದು ಟೈಮ್ ಮಾಡಿ ತೋರಿಸ್ಕೊಡ್ತೀವಿ. ಒಂದ್ಸಲ ಟ್ರೈ ಮಾಡಿ. ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ರವೆ ಹಾಕೋಣ, ಸ್ವಲ್ಪ ತುಪ್ಪ ಹಾಕೋಣ, ಕುದಿ ಬರ್ತಾ ಇದೆ. ಎರಡು ಕುದಿ ಬರಲಿ, ರವೆ ಹಾಕ್ತಾ ಇದ್ದೀನಿ. ಕಮ್ಮಿ ಮಾಡಿಕೊಂಡು ರವೆ ಹಾಕಿ ಕಳಸಿ, ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ರವೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಟೈಮ್ ಮಾಡಿ ಟೇಸ್ಟ್ ಮಾಡಿ. ಕಮ್ಮಿ ಮಾಡ್ತೀನಿ. ಪ್ಲೇಟ್ ಮುಚ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ, ಒಂದ್ಸಲ ಮಿಕ್ಸ್ ಮಾಡಿ ಪ್ಲೇಟ್ ತೆಗೆದ್ಬಿಟ್ಟು ಒಂದು 5 ಮಿನಿಟ್ಸ್ ರೆಡಿಯಾಗಿದೆ. ಈಗ ಸರ್ವ್ ಮಾಡಿ. ಬ್ರಾಹ್ಮಿನ್ಸ್ ಉಪ್ಪಿಟ್ಟು ರೆಡಿಯಾಗಿದೆ. ಒಂದ್ಸಲ ಟೇಸ್ಟ್ ಮಾಡ್ತಾ ಇದ್ದೀನಿ.
ಕಲರ್ಫುಲ್ ಆಗಿದೆ, ಘಮ 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 ಅಂತ ಇದೆ. ಸಲ ಟೇಸ್ಟ್ ಮಾಡಿ, ನೀವು ಒಂದ್ಸಲ ಈ ಥರ ಮಾಡ್ತೀನಿ. ತುಂಬ ಟೇಸ್ಟ್ ಆಗಿದೆ. ಇದೇ ಥರ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಅನ್ನು ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಇನ್ನೊಂದು ರೆಸಿಪಿ ಜೊತೆಗೆ ನಾಳೆ ಭೇಟಿಯಾಗೋಣ.